ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಯಾರು ನಿನ್ನನ್ನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ, ಯಾವ ರೀತಿಯಲ್ಲಿ ಯೋಚನೆ ಮಾಡಿದರೆ ನಿನ್ನ ಬಗ್ಗೆ ಯೋಚನೆ ಮಾಡುವಂಥದ್ದು ಅನ್ನೋಂತಹ ಈ ಯೋಗವನ್ನು, ನೀನೇ ಒಂದು ದೊಡ್ಡ ಯೋಗಿ ಮತ್ತು ಯೋಗಿಗಳಿಂದ ಯಾವಾಗಲೂ ನೀನು ಚಿಂತಿಸಲ್ಪಟ್ಟಿರ್ತಿದ್ದೀಯೆ. ಹೀಗಾಗಿ ಇದನ್ನು ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ, ಯಾವ ಭಾವದಿಂದ ನನ್ನಿಂದ ನೀನು ಚಿಂತಿಸಲ್ಪಡ್ತಾ ಇದೆಯಾ ಅನ್ನೋಂಥ ವಿಷಯವನ್ನು ನನಗೆ ಹೇಳು. ನಾನು ಏನನ್ನು ಯೋಚನೆ ಮಾಡಿದರೆ ನಿನ್ನ ಬಗ್ಗೆ ಯೋಚನೆ ಮಾಡಿದಂತೆ ಆಗತ್ತೆ, ಏನನ್ನು ಯೋಚನೆ ಮಾಡಿದರೆ ನಾನು ಯೋಗಿ ಆಗಿರೋದಿಲ್ಲ, ನಿನ್ನ ಬಗ್ಗೆ ಯೋಚನೆ ಆಗಿರೋದಿಲ್ಲ ಅದು ಅನ್ನೋಂತಹ ಜ್ಞಾನವನ್ನು ನನಗೆ ದಯವಿಟ್ಟು ದಯಪಾಲಿಸು ಅಂತ ಅರ್ಜುನ ಇಲ್ಲಿ ಭಗವಂತನನ್ನು ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ನಾವೇ ಕೇಳಿದಂತೆ ಇದೆ ಈ ಪ್ರಶ್ನೆ. ಯಾವುದನ್ನು ಯೋಚನೆ ಮಾಡಿದರೆ ಭಗವಂತನ ಬಗ್ಗೆ ಯೋಚನೆ ಮಾಡಿದಂತೆ, ಯಾವುದನ್ನು ಯೋಚನೆ ಮಾಡಿದರೆ ಅವನ ಬಗ್ಗೆ ಚಿಂತಿಸದೆ ನಾವು ಪಾಪದ ವಿಷಯಗಳನ್ನು ಯೋಚನೆ ಮಾಡಿದಂತೆ. ಈ ಜ್ಞಾನ ನಮಗೆ ಅತ್ಯವಶ್ಯಕ. ಅರ್ಜುನನ ಮೂಲಕ ಬಹಳ ರಹಸ್ಯವಾಗಿ ತನ್ನ ಭಕ್ತರಿಗೆ ಇದನ್ನು ಭಗವಂತ ಹೇಳ್ತಾ ಇದ್ದಾನೆ. ಭಕ್ತರಲ್ಲದವರು ಈ ವಿಷಯವನ್ನು ಕೇಳಿಸ್ಕೊಳ್ಳಿಕ್ಕೂ ಹೋಗೋದಿಲ್ಲ, ಅವರು ಇಲ್ಲಿವರೆಗೆ ತಲುಪುವುದೂ ಇಲ್ಲ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸಿ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಸೋಮವಾರ, ದ್ವಾದಶೋಪರಿ ತ್ರಯೋದಶಿ ತಿಥಿ ಮತ್ತು ಇಂದು ಆರ್ದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ಗೊಂದಲ ಇರುತ್ತೆ. ಯಾವುದೋ ವಿಚಾರದಲ್ಲಿ ಯಾರೋ ನಮಗೆ ಏನನ್ನೂ ಹೇಳದೆ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂತಹ ಒಂದು ಭಾವನೆ ನಮ್ಮನ್ನು ಇಂದು ಕಾಡಬಹುದು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿರೋರಿಗಂತೂ ಬಹಳವೇ ದೊಡ್ಡದಾದಂತಹ ಒಂದು ಪ್ರತಿಷ್ಠಿತ ತಿರುವು ನಿಮ್ಮ ಜೀವನದಲ್ಲಿ ಇವತ್ತು ಪ್ರಾಪ್ತಿಯಾಗತ್ತೆ. ಮತ್ತು ಯಾರ್ಯಾರು ಬಂಧು ಬಾಂಧವರ ಜೊತೆಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ನಿಮಗಂತೂ ಇದು ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ ಬಹಳನೇ ಮುಖ್ಯವಾದಂತಹ ಪ್ರಗತಿ ಇದು ಸಾಧ್ಯ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಗೊಂದಲದ ಪರಿಸ್ಥಿತಿ, ಅತಿ ದುಃಖ ಅಥವಾ ಅತಿ ಸಂತೋಷ, ಈ ರೀತಿಯಾದಂತಹ ತಿರುವುಗಳನ್ನು ನೀವು ನೋಡ್ತಾ ಇರಬೇಕಾಗಿ ಬರಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ, ಏನೋ ಒಂದು ಸ್ವಲ್ಪ ತೊಂದರೆ ಕಾಣಬಹುದು. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ವೈಯಕ್ತಿಕವಾದಂತಹ ಅನೇಕ ವಿಚಾರಗಳನ್ನು ಕೂಲಂಕುಷವಾಗಿ ನೀವು ಯೋಚನೆ ಮಾಡಿ ಬಹಳನೇ ದೊಡ್ಡದಾದಂತಹ ಒಂದು ಬ್ರೇಕ್ಔಟ್ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಜೀವನದಲ್ಲಿ ನೀವಿಂದು ತೆಗೆದುಕೊಳ್ಳಬಹುದು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿತ್ರತ್ವಗಳಲ್ಲಿ ಒಡಕು ಹಾಗೂ ಅನೇಕ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ತಿಳಿದಂತೆ ಏನೋ ವ್ಯವಹಾರ ನಡೀತಾ ಇದೆ ಅನ್ನುವಂತಹ ಭಾವನೆಯನ್ನು ಇವತ್ತು ನೀವು ಪಡೆಯಬಹುದು. ಹೀಗಾಗಿ ಜಾಗರೂಕತೆ ಅವಶ್ಯಕ. ಸಿಂಹ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಿತ್ರರಿಂದ ಹೇರಳವಾದಂತಹ ಧನಾಗಮ, ಧನಲಾಭ, ಇಷ್ಟಾರ್ಥ ಸಿದ್ಧಿ ಹಾಗೂ ಇಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಮಿತ್ರರಿಂದ ಸಹಾಯ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಕೀರ್ತಿ ಎಲ್ಲವೂ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಅದೃಷ್ಟದ ಪರೀಕ್ಷೆ ಮುಂದುವರಿತಾ ಇದೆ. ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇನ್ನೂ ಇದ್ದು ಇದೆ. ದೊಡ್ಡವರು, ಹಿರಿಯರು ಹಾಗೂ ಅಧಿಕಾರದಲ್ಲಿರೋರು ಇನ್ನೂ ಕೂಡ ನಿಮ್ಮ ಕಡೆ ಅಷ್ಟೊಂದು ಸರಿಯಾದ ದೃಷ್ಟಿಯಿಂದ ನೋಡ್ತಾ ಇಲ್ಲ. ನಿಮಗೆ ಇನ್ನೂ ಸ್ವಲ್ಪ ಸಮಯ ಹೋಗಬೇಕಿದೆ. ವೃಶ್ಚಿಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಸ್ವಲ್ಪವೂ ಇರುವುದಿಲ್ಲ. ನಾನಾ ರೀತಿಯ ಚಿಂತೆ ಯೋಚನೆಗಳಿಂದ ನೀವು ಇಂದಿನ ದಿನವನ್ನು ಧ್ಯಾನಗಳಿಂದ ಕಳೆದು ಬಿಟ್ಟರೆ ಬಹಳ ಒಳ್ಳೆಯದು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಪಾರ್ಟ್ನರ್ಶಿಪ್ ಮತ್ತು ದಾಂಪತ್ಯ ಜೀವನ ಇವುಗಳೆಲ್ಲದರಲ್ಲೂ ಕೂಡ ನಿಮಗೆ ಬೇಕಾದಂಥ ಮನಸ್ಸಿಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ತಾರೆ, ಶತ್ರುನಾಶ, ಶತ್ರು ಧ್ವಂಸ. ಮಾಧ್ಯಮಗಳಲ್ಲಿರೋರಿಗಂತೂ ಇದು ಅತ್ಯುತ್ತಮವಾದಂತಹ ದಿವಸ. ಮತ್ತು ರೆಸಾರ್ಟ್, ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳಲ್ಲಿರೋರಿಗೆ ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ಸಾಮರ್ಥ್ಯ ಇವುಗಳನ್ನು ಹೆಚ್ಚಿಸುವಂತಹ ಉದ್ಯಮಗಳಲ್ಲಿರೋರಿಗೆ ಎಲ್ಲರಿಗೂ ಅತ್ಯುತ್ತಮ. ಕುಂಭರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರು ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ, ಮಾನಸಿಕ ಸ್ಥಿತಿಯ ಬಗ್ಗೆ ಇಂದು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಅವರಿಂದ ಯಾವುದೇ ಸಹಕಾರ ಸಿಗೋದಿಲ್ಲ, ಯಾಕೆಂದರೆ ಅವರು ತಮ್ಮದೇ ಆದಂತಹ ಯುದ್ಧಗಳನ್ನು ಈಗಾಗಲೇ ಅವರು ಎದುರಿಸ್ತಾ ಇರ್ತಾರೆ. ಮೀನರಾಶಿಯವರಿಗೆ ಮನೆಯಲ್ಲಿ ಸುಖ ಸಮೃದ್ಧಿ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ. ಸ್ವಲ್ಪ ಮನೆಯಲ್ಲಿ ಏನು ನಿಮಗೆ ತಿಳಿದಿಲ್ಲದಂತಹ ವಿಚಾರಗಳು ನಡೀತಾ ಇರಬಹುದು ಅನ್ನುವಂತಹ ಭಾವನೆ ಒಂದು ಬರಬಹುದು. ಆದರೂ ಕೂಡ ಮನೆಯಲ್ಲಿ ಇಂದು ಸಂತೋಷ ತುಂಬಾ ಚೆನ್ನಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ತರುವಂತಹ ವಾತಾವರಣವನ್ನು ತಂದುಕೊಡುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯ.